ಪಾರ್ವತಿ ಸಾಕ್ ಬಿಡಮ್ಮ, ಅದನ್ ಪಕ್ಕಕ್ಕಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ಏನಕ್ಕಕ್ಕ? ತುಂಬಾ ಸುಸ್ತಾಗಿದ್ಯಾ, ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ಸ್ ಅಕ್ಕ, ನನ್ ಕಷ್ಟ ನೀವಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ. ಸರಿಮ್ಮ. ಅಪ್ಪ, ಹುಷಾರು ಜಾನಕಿ. ಪಾರ್ವತಿ ಈಗಷ್ಟೇ ಒರೆಸಿದ್ಲು, ನೋಡ್ಕೊಳ್ಲಿಲ್ಲ ರೀ. ನಡಿ. ಅಯ್ಯೋ, ಏನ್ರಿ ಇದು? ಅಯ್ಯೋ ಬರೀ ಅಂದ್ರೆ ನಾನು ಇವಾಗ ನಡಿಯಕ್ಕಾಗಲ್ಲ ಅಂತ ಆಕ್ಟ್ ಮಾಡಿದ್ರೆ ನಮ್ಮ ಯಜಮಾನ್ರು ಹೀಗೆ ಎತ್ಕೊಂಡು ಹೋಗ್ತಾರೆ. ಏನ್ರೀ? ಇನ್ನ ಯಾಕೆ ಬರ್ಲಿಲ್ಲ? ಇನ್ನು ಜೋರಾಗಿ ಕಿರ್ಚ್ತೀನಿ. ಏನು ಅಂದ್ರೆ ಏನು ಕರ್ದಿದ್ದು? ಬಿದ್ದೋದೆ ರೀ. ನೀನ್ ಕರ್ದೆ ಅಲ್ವಾ, ಅದಕ್ಕೆ ಬಂದೆ. ಬಿದ್ದೋಗು ಅಂತ ನಾನೇನು ಹೇಳಿಲ್ವೇ? ನಾನ್ ಬೀಳೋದನ್ನ ನೀವು ನೋಡಿದ್ರಿ ಅಲ್ವಾ? ನೋಡ್ದೆ. ಆದ್ರೆ ಸ್ವಲ್ಪ ಹಿಡ್ಕೋಬೋದಿತ್ತಲ್ವಾ? ಭಾವನವ್ರು ನೋಡಿ, ಜಾನ್ಕಕ್ಕ ಬಿದ್ದ ತಕ್ಷಣ ಹಿಡ್ಕೊಂಡ್ರು. ನಡಿಯಕ್ಕಾಗ್ಲಿಲ್ಲ ಅಂತ ಎತ್ಕೊಂಡು ರೂಮ್ ಒಳಗಡೆ ಕರ್ಕೊಂಡು ಹೋದ್ರು. ನನ್ ಕಾಲನ್ ಹೋಗಿ ಮುಟ್ತಾ ಇದ್ದೀರಲ್ಲ, ಬೇಡ. ಹೆಂಡತಿಗೆ ಗಂಡ ಅದೊಂದು ಸೇವೆ ಮಾಡಿದ್ರೆ ಅದಕ್ಕಿಂತ ಖುಷಿ ಏನಿರುತ್ತೆ ಹೇಳು? ಬೇಡ ರೀ, ನೀವ್ ಈ ರೀತಿ ಸೇವೆ ಮಾಡೋದು ನನ್ನಿಂದ ನೋಡೋಕ್ ಆಗ್ತಿಲ್ಲ. ನಿನ್ನ ಅಭಿಪ್ರಾಯನ ಕೇಳ್ದೇನೆ ನಾನು ಯಾವ ದೊಡ್ಡ ನಿರ್ಧಾರನೂ ತಗೊಳ್ಳಲ್ವಲ್ಲ. ನಿಮ್ಮ ಆಸೆ ಆಶಯಗಳು ನೆರವೇರಬೇಕು ಅಂತ ಪ್ರೋತ್ಸಾಹಿಸ್ತಾ ಮನೆ ಕೆಲಸದಲ್ಲೂ ಜವಾಬ್ದಾರಿ ವಹಿಸ್ಕೋತಾರೆ. ಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿಸಿ, ಸಂತೋಷದ ಸಮಯದಲ್ಲಿ ನಿನ್ ಜೊತೆ ಆನಂದಿಸ್ತೀನಿ. ಹೆಂಡ್ತಿನ ಗೌರವಿಸೋದು ಜವಾಬ್ದಾರಿ ಅಂತ ನಂಬೋನೆ ನಿಜವಾದ ಗಂಡ ಆಗ್ತಾನೆ. ಆ ಥರದ ಗಂಡ ಇರೋ ಮನೆಯಲ್ಲಿ ಪ್ರೀತಿ, ಗೌರವ, ಸಂತೋಷ ಯಾವಾಗ್ಲೂ ತುಂಬಿರುತ್ತೆ ಜಾನಕಿ. ನೀವೇನ್ರಿ ಇಲ್ಲಿ? ಅದೇನೆ ನಾನ್ ಬರ್ದು ಇನ್ಯಾರು ಬರ್ತೀರಿ ಇಲ್ಲಿಗ? ಎಷ್ಟು ಧೈರ್ಯ ಇಲ್ಲಿಗೆ ಬರೋದಕ್ಕೆ? ನಾನೇ. ಹೌದೇ, ನೀನೇ ಅಲ್ವಾ ಚೀಟಿ ಬರ್ದಿದ್ದು ಪ್ರೀತಿಯ ಪದ್ಮ ಅಂತ? ಏನೇ? ಆವಾಗ ನಾವು ಮದ್ವೆಗೆ ಹೊಸದ್ರಲ್ಲಿ ನೋಡಿದ ಸೆಟಪ್ ಇದು. ಮತ್ತೆ ಬಾ, ಮತ್ತೆ ಇವತ್ ನೋಡ್ತಾ ಇದ್ದೀನಿ ಸೆಟಪ್ ನ. ಏನೇ, ನಾನು ಈ ರೇಂಜಿಗೆ ಇರುತ್ತೆ ಅನ್ಕೊಂಡಿರ್ಲಿಲ್ಲ. ಏನೇ, ಈ ಮಂಚ, ಮಲ್ಲಿಗೆ ಹೂವ, ಓಹೋ, ಇಂಥ ಅವಕಾಶ ಎಷ್ಟೇ ಅದೃಷ್ಟ ಮಾಡಿದ್ರು ಕೂಡ ಸಿಗಲ್ವೇ? ಬಾ. ನನ್ನ ಕೋರಿಕೆಗಳೆಲ್ಲ ಯಾಕೆ ಹಾಗೆ ವಿಚಿತ್ರವಾಗಿ ನುಲಿತಾ ಇದೆಯಾ?
ಹೂ ಮತ್ತೆ ಅಗರಬತ್ತಿ ಪರಿಮಳದಲ್ಲಿ ಮಿಕ್ಸ್ ಆಗಿ ಹೋಗಿ ನಮ್ಮ ಏಕಾಂತನ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತು ಅತ್ತೆಮ್ಮ. ಅಷ್ಟಕ್ಕೂ ಏನಾಯ್ತು ಅಂತ ಹೇಳಿ ಬಾವ. ಶಿವರಾಜು, ಒಂದೊಂದು ಸ್ವೀಟ್ನ ಹಂಗೆ ರುಚಿ ನೋಡ್ತಾ ಇದ್ರೆ ಸ್ವೀಟ್ ಮೆಮೊರೀಸ್ ಹಂಗೆ ಕಣ್ಮುಂದೆ ಬಂದ್ಬಿಟ್ರು ಶಿವರಾಜು. ಅಪ್ಪ, ಅಲ್ಲ ನಿಮ್ ರೂಮಲ್ಲಿ ನಡೆದಿದ್ದನ್ನ ನೀವ್ ಎಲ್ಲಾರ ಮುಂದೆ ಹೇಳೋ ಅವಶ್ಯಕತೆ ಇದೆಯಾ? ಲೇ, ಅವಶ್ಯಕತೆ ಇದೆ ಕಣ. ನಾನು ಈ ಮನೆ ಹಳ್ಳಿನಾಗ ಬಂದಿದ್ದು, ಇಲ್ಲಿ ನನಗೆ ಸಿಗ್ತಿರೋ ಈ ಮರ್ಯಾದೆ, ಈ ಏರ್ಪಾಡುಗಳ ಬಗ್ಗೆ ಎಲ್ಲ ಎಷ್ಟು ಹೇಳಿದ್ರು ಸಾಕಾಗಲ್ಲ ಕಣ. ಮಾವ, ಅತ್ತೆ ಇನ್ನು ನಿದ್ರೆಯಿಂದ ಎದ್ದಿಲ್ವಾ? ಇಷ್ಟು ಬೇಗ ಎಲ್ಲಿ ಹೇಳ್ತಾಳೆ? ಅವಳು ಮಲ್ಕೊಂಡಿದ್ದೆ ಬೆಳಗಿನ ಜಾವ 4 ಗಂಟೆಗೆ. ಅಷ್ಟೊತ್ತವರೆಗೂ ಯಾಕೆ ಎದ್ದಿದ್ಲು? ಆಕಾಶದಲ್ಲಿ ನಕ್ಷತ್ರ ಎಣಿಸ್ತಿದ್ರು. ನಿಮಗೆ ಯಾಕಜ್ಜಿ? ಬಾಬಾ, ಹಂಗಲ್ಲ ಕಣ ನನ್ನ ಮಗನೇ. ಬೆಳದಿಂಗಳ ರಾತ್ರಿಲಿ ಇಬ್ರು ಉಯ್ಯಾಲೆಯಲ್ಲಿ ಲಾಲಿ ಹಾಡುತ್ತಾ ಹಿಂಗೆ ಅಂತ ಲಾಲಿ ಹಾಡು ಹಾಡ್ದೆ ಅಲ್ವಾ? ಏನ್ ಮಾತಾಡ್ತಿದ್ದೀರಾ ಬಾವ? ರಾತ್ರಿ ಏನಾದ್ರು ಕನ್ಸ್ಕೊಂಡ್ರ? ಇಲ್ಲ ಶಿವರಾಜು, ಯಾವಾಗ್ಲೂ ನನ್ಗೆ ಬರ್ತಿದ್ದ ಚಿಕ್ಕ ಚಿಕ್ಕ ಕನ್ಸುಗಳನ್ನೆಲ್ಲ ನಿನ್ನೆ ರಾತ್ರಿ ನನ್ಸ್ ಮಾಡ್ಕೊಂಡೆ. ಏನಾಯ್ತೆ ಹಾಕಿರ್ಚ್ಕೊಂಡೆ? ನನ್ನನ್ ಕೇಳೋದಲ್ಲ, ಅಲ್ಲೋಡಿ.